ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್. ನಾನು ನಿಮ್ಮ ಆಯುರ್ವೇದ ವೈದ್ಯೆ. ಈ ವಿಡಿಯೋನ ನಾನು ಒಂದು ವಿಚಿತ್ರ ಪ್ರಶ್ನೆಯೊಂದಿಗೆ ಶುರು ಮಾಡ್ತೀನಿ. ನೀವು ಲಾಸ್ಟ್ ಟೈಮ್ ನಿಮ್ಮ ಮೊಬೈಲ್ನ ಸೈಲೆಂಟ್ ಮೋಡ್ನಲ್ಲಿ ಯಾವಾಗ ಇಟ್ಟಿದ್ರಿ? ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸನ್ನು ನೀವು ಸೈಲೆಂಟ್ ಮೋಡ್ನಲ್ಲಿ ಯಾವಾಗ ಇಟ್ಟಿದ್ರಿ? ನಮ್ಮ ಮನಸ್ಸು 24/7 ಯಾವುದಾದ್ರೂ ಒಂದು ಆಲೋಚನೆಗೆ, ಯಾವುದಾದ್ರೂ ಒಂದು ದುಃಖದ ವಿಷಯದ ಕುರಿತಾಗಿ ಅಥವಾ ಯಾವುದಾದ್ರೂ ಮುಂದೆ ಮಾಡುವಂತಹ ಚಟುವಟಿಕೆ ಕುರಿತಾಗಿ ಓಡ್ತಾನೇ ಇರುತ್ತೆ. ನಮಗೆ ರೆಸ್ಟ್ ಇಲ್ಲದೆ ಇದ್ದರೂ ಸಹ ನಮ್ಮ ಫೋನಿಗೂ ಕೂಡ ನಾವು ರೆಸ್ಟ್ ಕೊಡೋಕ್ಕೆ ಇಷ್ಟಪಡಲ್ಲ. 24/7 ನಮ್ಮ ಫೋನ್ನಲ್ಲೇ ನಾವು ಇರ್ತೀವಿ. ಇದು ಯಾಕೆ ಹೀಗೆ? ಯಾಕೆ ನಾವು ಫೋನಿಂದ ಅಡಿಕ್ಟ್ ಆಗಿ ಎಷ್ಟೊಂದು ಮಾನಸಿಕ ಸಮಸ್ಯೆಗಳಿಗೆ ನಾವು ಒಳಗಾಗ್ತಿದ್ದೀವಿ? ಅಲ್ಲಿಗೆ ಮೂಲವಾಗಿರುವಂತಹ ಕಾರಣ ಏನು? ಇದರ ಕುರಿತಾಗಿ ನಾನಿವತ್ತು ಮಾತಾಡ್ತಿರೋ ವಿಷಯ ಮೌನವೇ ಔಷಧಿ. ಹೌ ಸೈಲೆನ್ಸ್ ಕ್ಯಾನ್ ಬಿ ಮೆಡಿಸಿನ್. ನಾವು ನೋಡಿರಬಹುದು, ನಮಗೆ ಗೊತ್ತಿರೋರು ಅಥವಾ ನಮ್ಮ ಇಷ್ಟದವರು ಯಾರಾದರೂ ಒಂದು 10 ನಿಮಿಷ ಸೈಲೆಂಟಾಗಿ ಕೂತ್ಕೊಂಡ್ರೆ ನಾವು ಅವ್ರಿಗೆ ಕೇಳ್ತೀವಿ, ಯಾಕೆ ಸೈಲೆಂಟಾಗಿ ಕೂತ್ಕೊಂಡಿದ್ಯಾ? ಏನಾದರೂ ಬೇಜಾರಾಗಿದೆಯಾ? ನನ್ನಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ. ಎಷ್ಟು ನಾವು ಓವರ್ ಸ್ಟಿಮ್ಯುಲೇಷನ್ ಅಥವಾ ಮಾತಿಗೆ ಅಭ್ಯಾಸ ಆಗಿಬಿಟ್ಟಿದ್ದೀವಿ ಅಂದರೆ, ಒಂದು ಸ್ವಲ್ಪ ಮೌನ ಕೂಡ ನಮಗೇನೋ ಒಂದು ಕಷ್ಟ ಆದ್ರೇ ಮಾಡುವಂತಹದ್ದು ಅಥವಾ ಏನೋ ಸಮಸ್ಯೆ ಆದ್ರೇ ಮೌನವಾಗಿರ್ತಾರೇನೋ ಅನ್ನೋ ಒಂದು ಇಲ್ಯೂಷನ್ ಕ್ರಿಯೇಟ್ ಆಗಿಬಿಟ್ಟಿದೆ. ನಾವು ಹಿಂದಿನ ಕಾಲದಲ್ಲಿ ನೋಡ್ಬೋದು, ಹೇಗೆ ಋಷಿ ಮುನಿಗಳು ಅತ್ಯಂತ ಜ್ಞಾನಿಗಳಾಗಿದ್ದರು, ಎಷ್ಟೊಂದು ಕಾಮಾಗಿದ್ದರು. ಅವ್ರು ಜಾಸ್ತಿ ಮಾತನಾಡ್ತಿರ್ಲಿಲ್ಲ. ಬದಲಿಗೆ ಅವರು ತುಂಬಾ ಮೌನವಾಗಿದ್ದರು, ಧ್ಯಾನದಲ್ಲಿ ತೊಡಗಿದ್ರು. ಅವರ ಭಾವನೆಗಳನ್ನು, ಅವರ ಯೋಚನೆಯ ಕುರಿತಾಗಿ ಅವರು ಅರಿತಿದ್ರು, ಸುತ್ತಲಿನ ಪ್ರಕೃತಿಯನ್ನು ಗಮನಿಸ್ತಿದ್ರು, ಅವರ ಉಸಿರಾಟವನ್ನು ಗಮನಿಸ್ತಿದ್ರು. ಆದರೆ ಈಗ ನಮಗೆ ಅದನ್ನು ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಇದು ನಮ್ಮ ಜೀವನ ಶೈಲಿಯಲ್ಲಿ ಆಗ್ತಿರುವಂತಹ ಬದಲಾವಣೆ. ಸೋಷಿಯಲ್ ಮೀಡಿಯಾ ಆಗಿರಬಹುದು, ರೀಲ್ಸು, ಕಾನ್ಸ್ಟೆಂಟ್ ನೋಟಿಫಿಕೇಷನ್ಸು ಅಥವಾ ಯಾವುದಾದ್ರೂ ಒಂದು ನೆಗೆಟಿವ್ ಇನ್ಫಾರ್ಮೇಷನ್ ಕೂಡ ಆಗಿರಬಹುದು. ಹೀಗೆ ಸೈಲೆನ್ಸ್ ಅನ್ನೋದು ತುಂಬ ರೇರ್ ಆಗಿಬಿಟ್ಟಿದೆ. ಬಟ್ ನಾನು ಹೇಳ್ತಿರೋದು, ಮೌನ ಮೆಡಿಸಿನ್ ಅಂತ ಬಂದಾಗ ನಾವು ಮಾತೇ ಆಡಬಾರ್ದು ಅಥವಾ ನಮ್ಮ ಎಮೋಷನ್ಸ್ನ ನಾವು ಸಪ್ರೆಸ್ ಮಾಡಬಹುದು ಅಂತ ಅಲ್ಲ. ನಾನು ಮಾತಾಡ್ತಿರೋ ಮೌನ ಒಂದು ಕಾನ್ಷಿಯಸ್ ಸೈಲೆನ್ಸ್. ನಮ್ಮ ಭಾವನೆಗಳು ಸ್ಪಷ್ಟ ಆಗೋಕ್ಕೆ, ನಮ್ಮ ಭಾವನೆಗಳನ್ನು ನಾವು ತಿಳ್ಕೊಳ್ಳೋಕೆ ನಮಗೆ ಬೇಕಾಗಿರುವಂಥ, ನಮ್ಮ ಮನಸ್ಸಿಗೆ ಕೊಡಬೇಕಾಗಿರುವಂತಹ ಚಿಕ್ಕ ಬ್ರೇಕ್. ಇದನ್ನು ನಾವು ಹೇಗೆ ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೋಬಹುದು? ತುಂಬಾ ಸುಲಭ. ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲ್ಕೋಬೇಕಾದ್ರೆ ಆದಷ್ಟು ಮಾತಾಡೋದಾಗಲಿ ಅಥವಾ ಯಾವುದಾದ್ರೂ ಒಂದು ಸ್ಟಿಮ್ಯುಲೇಷನ್, ನಿಮ್ಮ ಫೋನ್, TV, ಕಂಪ್ಯೂಟರ್, ಇದು ಯಾವುದನ್ನು ಉಪಯೋಗಿಸದೆ ಆದಷ್ಟು ಸ್ವಲ್ಪ ಹೊತ್ತು ಮೌನದಲ್ಲಿ ಇರಿ. ಆದಷ್ಟು ಸ್ವಲ್ಪ ಹೊತ್ತು ನಿಮ್ಮ ಇಡೀ ದಿನವನ್ನು ನೆನೆಸ್ಕೊಳ್ಳಿ. ಏನು ಮಾಡಬಹುದು ಅಥವಾ ಯಾವ ಆಲೋಚನೆ ಬಂದರೂ ಅದು ಹಾಗೆ ಹರಿದು ಹೋಗೋಕೆ ನೀವು ಬಿಡಿ. ಆದಷ್ಟು ನಿಮ್ಮ ಮೆದುಳಿಗೆ, ನಿಮ್ಮ ದೇಹಕ್ಕೆ ಸೈಲೆನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿಸ್ಬೇಕು. ಹಾಗೆ ಊಟ ಮಾಡಬೇಕಾರಾಗಲಿ ಅಥವಾ ಬೇರೆ ಯಾವುದೇ ಚಟುವಟಿಕೆ ಮಾಡಬೇಕಾರಾಗಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಥರ ಇನ್ನೊಂದು ಯಾವುದೋ ನಾಯ್ಸ್ ಕೇಳೋದು, ಹೀಗೆ ಮಲ್ಟಿ ಟಾಸ್ಕಿಂಗ್ ಅಂತ ಮಾಡೋದ್ರಿಂದ ನಿಮ್ಮ ಫೋಕಸ್ ಕಡಿಮೆ ಆಗುತ್ತೆ. ಸೊ ಆದಷ್ಟು ಊಟ ಮಾಡಬೇಕಾದ್ರೆ ಫೋನ್ಗಳನ್ನ ಸೈಡಿಗಿಡಿ. ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ಬರೀ ಆ ಕೆಲಸದ ಮೇಲೆ ಫೋಕಸ್ ಮಾಡಿ ಮಲ್ಟಿ ಟಾಸ್ಕಿಂಗ್ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಕಾನ್ಸಂಟ್ರೇಷನ್ ಆಗಿರಬಹುದು, ನಿಮ್ಮ ಫೋಕಸ್ ಏನಿರುತ್ತೆ ಅದು ಇಂಪ್ರೂವ್ ಆಗುತ್ತೆ. ಸೊ ನಾನು ಮತ್ತೆ ಹೇಳ್ತೀನಿ, ನಾನು ಮೌನ ಅಂತ ಹೇಳ್ತಿರೋದು ನಿಮ್ಮ ಫೀಲಿಂಗ್ಸಿಂದ ನೀವು ಅದರಿಂದ ಎಸ್ಕೇಪ್ ಆಗಬೇಕು ಅಂತ ಆಗಲಿ ಅಥವಾ ಅದನ್ನು ಅದಮಿಡ್ಕೋಬೇಕು ಅಂತ ಆಗಲಿ ಅಲ್ಲ. ಇದು ನಮ್ಮ ಕಾನ್ಷಿಯಸ್ ಸೈಲೆನ್ಸ್. ನಾವು ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕಾಗಿರೋ ಸೈಲೆನ್ಸ್. ನಾವು ಮಾತಾಡೋದ್ರಿಂದ ಹೇಗೆ ಹೊರಗಿನ ಜಗತ್ತಿನ ಜೊತೆಗೆ ನಾವು ಕನೆಕ್ಟ್ ಆಗ್ತೀವೋ, ಹಾಗೆ ಮೌನದಲ್ಲಿ ಇರೋದ್ರಿಂದ ನಮ್ಮ ಒಳಗಿನ ಜಗತ್ತಿನ ಜೊತೆ ನಾವು ಕನೆಕ್ಟ್ ಆಗ್ತೀವಿ. ಆಯುರ್ವೇದದ ಪ್ರಕಾರ ಶರೀರ, ಮನಸ್ಸು, ಆತ್ಮ ಇವೆಲ್ಲವೂ ಒಂದು ಹಾರ್ಮೋನಿಯಲ್ಲಿ ಜೊತೆಯಾಗಿ ಸಮತೋಲನದಲ್ಲಿದ್ದರೆ ಸಂಪೂರ್ಣ ಆರೋಗ್ಯ ಇರುತ್ತೆ. ಈ ಮೂರಕ್ಕೂ ಸೇತುವೆಯಾಗಿ ನಮ್ಮ ಮೌನ ಇರುತ್ತೆ. ಸೊ ಆದಷ್ಟು ಮೌನವನ್ನು ಒಂದು ಔಷಧೀಯ ರೀತಿಯಲ್ಲಿ ನೀವೆಲ್ಲರೂ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ನಾನು ಅನ್ಕೋತೀನಿ. ಸಮ್ಟೈಮ್ಸ್ ದ ಬೆಸ್ಟ್ ಮೆಡಿಸಿನ್ಸ್ ಡಸಂಟ್ ಕಮ್ ಇನ್ ದ ಫಾರ್ಮ್ ಆಫ್ ಅ ಬಾಟಲ್, ಬಟ್ ಇಟ್ ಕಮ್ಸ್ ಇನ್ ಸೈಲೆನ್ಸ್ ಅಂತ ಹೇಳ್ತಾರೆ. ಸೊ ಮೌನವನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಭಾವನೆಗಳನ್ನ ನೀವು ಅರಿತುಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.